ಪ್ರೀತಿಯ ವಿದ್ಯಾರ್ಥಿಗಳು ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ಇಂದು ನಾವು 9ನೇ ತರಗತಿ ಪದ್ಯಪಾಠ 5 ಮರಳಿ ಮನೆಗೆ ಈ ಪದ್ಯ ಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ಈ ಪದ್ಯ ಭಾಗವನ್ನು ಅರವಿಂದ ಮಾಲಗತ್ತಿ ಯಾರು ಬರೆದಿರೋದು? ಅರವಿಂದ ಮಾಲಗತ್ತಿ. ಇವರು ರಚಿಸಿರ್ತಕ್ಕಂತಹ ಕಾವ್ಯ ಮಕ್ಕಳೇ. ಈ ಒಂದು ಕಾವ್ಯದಲ್ಲಿ ಅವರು ಈ ಒಂದು ಸಮಕಾಲೀನ ಸಂದರ್ಭದಲ್ಲಿ ಬುದ್ಧನ ಅವಶ್ಯಕತೆ ಹೇಗಿದೆ, ಏಕಿದೆ, ಅವನನ್ನು ಮರಳಿ ಪಡಿಬೇಕು, ಆತನ ವ್ಯಕ್ತಿತ್ವ ಬರಬೇಕು ಅಂತಕ್ಕಂತಹ ವಿಚಾರವನ್ನು ಇಟ್ಕೊಂಡು ಈ ಕಾವ್ಯವನ್ನು ಬರೆದಿದ್ದಾರೆ ಮಕ್ಕಳೇ. ನಾವು ಮೊದಲಿಗೆ ಈ ಕವಿಯ ಪರಿಚಯವನ್ನ ತಿಳಿದುಕೊಳ್ಳೋಣ. ಇವರು ಕ್ರಿಸ್ತಶಕ 1956ರಲ್ಲಿ ಜನಿಸ್ತಾರೆ. ಕ್ರಿಸ್ತಶಕ 1956ರಲ್ಲಿ ಬಿಜಾಪುರ ಜಿಲ್ಲೆ, ಯಾವ ಜಿಲ್ಲೆಗೆ ಸೇರಿದವರು? ವಿಜಯಪುರ ಅಂತ ಕರಿತೀವಿ ಈಗ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ, ಹೇಳಿದ್ರಲ್ಲ ಹೆಸರು? ಎಂಬ ಒಂದು ಹಳ್ಳಿಯಲ್ಲಿ, ಇವತ್ತು ತಾಲೂಕಾಗಿದೆ ಇದು, ಆ ಒಂದು ಊರಿನಲ್ಲಿ ಇವರು ಜನಿಸಿರ್ತಕ್ಕಂಥದ್ದು ಮಕ್ಕಳೇ. ಇವರು ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ MA ಪದವಿ, PhD ಪದವಿಗಳನ್ನ ಪಡಿತಾರೆ. ಗಮನ ಇಟ್ಟು ಕೇಳಿಸ್ಕೊಳ್ರಿ ಮಕ್ಕಳೇ. ಅರವಿಂದ ಮಾಲಗತ್ತಿ ಇವರು ಕ್ರಿಸ್ತಶಕ 1956ರಲ್ಲಿ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಎಂಬ ಒಂದು ಸ್ಥಳದಲ್ಲಿ ಅಥವಾ ಗ್ರಾಮದಲ್ಲಿ ಜನಿಸಿದರು. ಇವರು ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ MA ಪದವಿ ಮತ್ತು PhD ಪದವಿಗಳನ್ನು ಪಡೆದು ಪ್ರಸ್ತುತ ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಗಮನ ಇಟ್ಟು ಕೇಳಿಸ್ಕೊಳ್ರಿ ಮಕ್ಕಳೇ. ಇವರು ಮೈಸೂರು ವಿವಿ ಮೈಸೂರು ವಿಶ್ವವಿದ್ಯಾನಿಲಯ ಅಥವಾ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅದರಲ್ಲಿ ಕನ್ನಡ ಒಂದು ವಿಭಾಗಕ್ಕೆ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಅಂತ ಹೆಸರಿದೆ ಮಕ್ಕಳೇ. ಕನ್ನಡ ಈ ವಿಭಾಗದಲ್ಲಿ ಇವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಇಂದಿಗೂ ಕೂಡ. ಇವರು ಸಂಶೋಧನೆ ಮತ್ತು ವೈಚಾರಿಕ ಲೇಖನಗಳಿಂದ ಪ್ರಸಿದ್ಧಿಯಾಗಿದ್ದಾರೆ. ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆಯೇ
ದೇವನೂರ ಮಹಾದೇವ, ಅರವಿಂದ ಮಾಲಗತ್ತಿ ಇವರೆಲ್ಲ ವೈಚಾರಿಕವಾಗಿ ಹೆಚ್ಚು ಚಿಂತನೆಯನ್ನ ಮಾಡುವಂತಹ ಕವಿಗಳು. ಹಾಗಾಗಿಯೇ ಇವರು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಸಂಶೋಧನೆಗಳನ್ನ ಮತ್ತು ವೈಚಾರಿಕ ಲೇಖನಗಳನ್ನ ಬರೆಯುವುದರಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಜನಪ್ರಿಯ ಕವಿಯಾಗಿರುವ ಇವರು ತುಂಬಾ ಜನಪ್ರಿಯ ಮಕ್ಕಳು. ಇವರ ಒಂದು ಜೀವನ ಚರಿತ್ರೆಯನ್ನ ನೀವು ಓದ್ಬಿಟ್ರೆ ನಿಜವಾಗಿಯೂ ಆ ಒಂದು ಕೃತಿಯನ್ನ ಕೇಳಿ 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 ನಮಗೆ ಇಂದಿನ ಸ್ಥಿತಿಯಲ್ಲಿ ಯಾವ ಯಾವ ರೀತಿಯಾದಂತಹ ಸಮಸ್ಯೆಗಳಿದ್ದುವು ಅನ್ನೋದನ್ನ ಇವರ ಕಾವ್ಯದಲ್ಲಿ ನೋಡಬಹುದು. ವಿಶ್ವತೋಮುಖ ಹೂ ಬಲುಬಾರ ನೋಡಿ ಮಕ್ಕಳ ಕೃತಿಗಳು. ವಿಶ್ವತೋಮುಖ ಹೂ ಬಲುಬಾರ. ಅದರ ಜೊತೆಗೆ ಮೂಕನಿಗೆ ಬಾಯಿ ಬಂದಾಗ, ಅದರ ಜೊತೆಗೆ ಕಪ್ಪು ಕಾವ್ಯ, ಜೊತೆಗೆ ಮೂರನೆಯ ಕಣ್ಣು, ನಾದ ನೀನಾದ, ನಾದ ನೀನಾದ, ಸಿಲಿಕಾನ್ ಸಿಟಿ ಮತ್ತು ಕೋಗಿಲೆ, ಚಾಂಡಾಲ ಸ್ವರ್ಗಾರೋಹಣ, ಇನ್ನು ಮುಂತಾದ ಕವನಗಳನ್ನ ಇವರು ಬರೆದಿದ್ದಾರೆ ಮಕ್ಕಳೇ. ನೋಡಿ ಎಷ್ಟು ಚಂದವಾದ ಕಾವ್ಯಗಳನ್ನ ಬರೆದಿದ್ದಾರೆ. ವಿಶ್ವತೋಮುಖವು ಬಲುಬಾರ, ಮೂಗನಿಗೆ ಬಾಯಿ ಬಂದಾಗ, ಕಪ್ಪು ಕಾವ್ಯ, ಮೂರನೇ ಕಣ್ಣು, ನಾದ ನಿನಾದ, ಸಿಲಿಕಾನ್ ಸಿಟಿ ಮತ್ತು ಕೋಗಿಲೆ, ಚಾಂಡಾಲ ಚಂಡಾಲ, ಸ್ವರ್ಗಾರೋಹಣಂ. ಈ ಕಾವ್ಯಗಳನ್ನ, ಕವನ ಸಂಕಲನಗಳನ್ನ ಇವರು ರಚಿಸಿದ್ದಾರೆ ಮಕ್ಕಳೇ. ಇವು ಇಷ್ಟು ಕೂಡ ಕವನ ಸಂಕಲನಗಳು. ಇದರ ಜೊತೆಗೆ ಕಾರ್ಯ ಎಂಬ ಕಾದಂಬರಿಯನ್ನೂ ಬರೆದಿದ್ದಾರೆ. ಯಾವ ಕಾವ್ಯವನ್ನು ಬರೆದಿದ್ದಾರೆ? ಕಾರ್ಯ. ಜೊತೆಗೆ ಮುಗಿಯದ ಕಥೆಗಳು, ಇದು ಕಥಾ ಸಂಕಲನ. ಅದರ ಜೊತೆಗೆ ಗೌರ್ಮೆಂಟ್ ಬ್ರಾಹ್ಮಣ, ಇದು ನಿಮಗೆ ಚೆನ್ನಾಗಿ ನೆನಪಲ್ಲಿ ಇರಬೇಕು ಮಕ್ಕಳೇ. ಗೌರ್ಮೆಂಟ್ ಬ್ರಾಹ್ಮಣ ಇದು ಅವರ ಆತ್ಮಕಥನ. ಎಂತಹ ಕಥನ?
ತಿಳಿದಿದೆಯಲ್ವ ನಿಮಗೆ? ಆತ್ಮಕಥನ ಅಂದ್ರೆ ಏನು? ತಮ್ಮ ಜೀವನದ ಚರಿತ್ರೆಯನ್ನ ಅಥವಾ ಜೀವನದ ಚರಿತ್ರೆಯನ್ನ ತಾವೇ ಬರೆದುಕೊಳ್ತಕ್ಕಂಥದಕ್ಕೆ ನಾವು ಆತ್ಮಕಥನ ಅಂತ ಕರಿತೀವಿ ಮಕ್ಕಳೇ. ಅದರ ಜೊತೆಗೆ ಇವರು ಜಾನಪದ ಶೋಧ, ಅರ್ಥ ಆಗ್ತಿದೆಯಾ? ಗಮನಿಸಿ ಮಕ್ಕಳೇ. ಇದರ ಜೊತೆಗೆ ಇನ್ನೊಂದಷ್ಟು ಕೃತಿಗಳನ್ನ ಬರೆದಿದ್ದಾರೆ. ಯಾವ್ದಪ್ಪ ಅಂದ್ರೆ ಜಾನಪದ ಶೋಧ. ಸರಿಯಾಗಿ ಗಮನಿಸ್ಕೊಳ್ರಿ. ಜೊತೆಗೆ ಭೂತಾರಾಧನೆ, ಅದರ ಜೊತೆಗೆ ದಲಿತ ಸಾಹಿತ್ಯ ಚಳುವಳಿಯ ತಾತ್ವಿಕ ಚಿಂತನೆ, ದಲಿತ ಸಾಹಿತ್ಯ ಚಳುವಳಿಯ ತಾತ್ವಿಕ ಚಿಂತನೆ. ಗಮನಿಸ್ಬಿಡಿ ಮತ್ತೆ ದಲಿತ ಪ್ರಜ್ಞೆ, ಅದರ ಜೊತೆಗೆ ಸಮಾಜ ಮತ್ತು ಸಂಸ್ಕೃತಿ, ಗಮನಿಸ್ತಾ ಇದ್ದಾರಲ್ಲ ನೋಡಿ. ಜಾನಪದ ಶೋಧ, ಭೂತಾರಾಧನೆ, ದಲಿತ ಸಾಹಿತ್ಯ ಚಳುವಳಿಯ ತಾತ್ವಿಕ ಚಿಂತನೆ, ದಲಿತ ಪ್ರಜ್ಞೆ, ಅದರ ಜೊತೆಗೆ ಸಾಹಿತ್ಯ ಇನ್ನೂ ಒಂದಿದೆ ಮತ್ತೆ ಗಮನಿಸಿ. ಸಾಹಿತ್ಯ ಜೊತೆಗೆ ಸಮಾಜ ಮತ್ತು ಸಂಸ್ಕೃತಿ ಎಂಬ ವಿಮರ್ಶಾ ಕೃತಿಗಳನ್ನು ಬರೆದಿದ್ದಾರೆ. ಇಷ್ಟೂ ಕೂಡ ವಿಮರ್ಶಾ ಕೃತಿಗಳು. ಇದರ ಜೊತೆಗೆ ಶ್ರೀಯುತರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ನೋಡಿ ಎಷ್ಟು ಕೃತಿಗಳನ್ನು, ಸಾಹಿತ್ಯಕ್ಕೆ ಬಹಳಷ್ಟು ಸಮಯವನ್ನು ಕೊಟ್ಟಿದ್ದಾರೆ. ಇವರು ಪ್ರಾಧ್ಯಾಪಕರಾಗಿ ಇರೋದ್ರ ಜೊತೆಗೆ ಕಾವ್ಯಗಳನ್ನು ಸುಮಾರು ಬರೆದಿದ್ದಾರೆ ಮಕ್ಕಳೇ. ಇವು ಇಷ್ಟು ಕೂಡ ಕಥಾ ಸಂಕಲನಗಳು, ಅದರ ಜೊತೆಗೆ ಕಾದಂಬರಿ, ಅದರ ಜೊತೆಗೆ ಕಥಾ ಸಂಕಲನ, ಅದರ ಜೊತೆಗೆ ಆತ್ಮಕಥನ, ವಿಮರ್ಶಾ ಕೃತಿಗಳು ಎಲ್ಲವನ್ನ ಬರೆದಿದ್ದಾರೆ. ನೋಡಿ ಇನ್ನೊಂದ್ಸಲಿ ಗಮನಿಸಿ ಮಕ್ಕಳೇ. ವಿಶ್ವತೋಮುಖ ಕೋ ಬಲುಬಾರ ಮೂಕನಿಗೆ ಬಾಯಿ ಬಂದಾಗ, ಕಪ್ಪು ಕಾವ್ಯ, ಮೂರನೇ ಕಣ್ಣು, ನಾದ ನಿನಾದ, ಸಿಲಿಕಾನ್ ಸಿಟಿ ಮತ್ತು ಕೋಗಿಲೆ, ಚಾಂಡಾಲ ಸ್ವರ್ಗಾರೋಹಣಂ ಇವು ಕವನ ಸಂಕಲನಗಳು. ಕಾರ್ಯ ಎಂಬ ಕಾದಂಬರಿ ಕೂಡ ಬರೆದಿದ್ದಾರೆ. ಮುಗಿಯದ ಕಥೆಗಳು ಎಂಬ ಕಥಾ ಸಂಕಲನ ಬರೆದಿದ್ದಾರೆ. ಗೌರ್ಮೆಂಟ್ ಬ್ರಾಹ್ಮಣ ಎಂಬ ಆತ್ಮಕಥನವನ್ನು ಬರೆದಿದ್ದಾರೆ. ಜೊತೆಗೆ ಜಾನಪದ ಶೋಧ, ಭೂತಾರಾಧನೆ, ದಲಿತ ಸಾಹಿತ್ಯ ಚಳುವಳಿ, ತಾತ್ವಿಕ ಚಿಂತನೆ, ದಲಿತ ಪ್ರಜ್ಞೆ, ಸಮಾಜ ಮತ್ತು ಸಂಸ್ಕೃತಿ, ಸಾಹಿತ್ಯ ಇವು ವಿಮರ್ಶಾ ಕೃತಿಗಳು. ಇಷ್ಟು ಜೊತೆಗೆ ಅವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ ಮಕ್ಕಳೇ. ಅದನ್ನು ಕೂಡ ನೀವು ತಿಳ್ಕಬೇಕಾಗ್ತದೆ. ಅವುಗಳನ್ನ ಹೇಳ್ತಾ ಹೋಗ್ತೀನಿ, ಗಮನಿಸಿ ಮಕ್ಕಳೇ.
ಇವರಿಗೆ ಮೂಕನಿಗೆ ಬಾಯಿ ಬಂದಾಗ ಈ ಕೃತಿಯನ್ನು ಗಮನಿಸಿ ಮಕ್ಕಳೇ. ಈ ಕೃತಿಗೆ ದೇವರಾಜ ಬಹದ್ದೂರ್ ಪ್ರಶಸ್ತಿ. ದೇವರಾಜ ಬಹದ್ದೂರ್ ಪ್ರಶಸ್ತಿ ಸಿಕ್ಕಿದೆ ಮಕ್ಕಳೇ. ಯಾವ ಕೃತಿಗೆ? ಮೂಕನಿಗೆ ಬಾಯಿ ಬಂದಾಗ ಎಂಬ ಕೃತಿಗೆ ದೇವರಾಜ ಬಹದ್ದೂರ್ ಪ್ರಶಸ್ತಿ. ಕಪ್ಪು ಕಾವ್ಯ, ಈ ಒಂದು ಕೃತಿಗೆ ನರಸಿಂಹಯ್ಯ ಪುರಸ್ಕಾರ ಸಿಕ್ಕಿದೆ ಮಕ್ಕಳು. ನರಸಿಂಹಯ್ಯ ಪುರಸ್ಕಾರ. ಜೊತೆಗೆ ಗೌರ್ಮೆಂಟ್ ಬ್ರಾಹ್ಮಣ ಎಂಬ ಕೃತಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಯಾವ ಒಂದು ಕೃತಿಗೆ? ಗೌರ್ಮೆಂಟ್ ಬ್ರಾಹ್ಮಣ ಈ ಒಂದು ಕೃತಿಗೆ ಇವರಿಗೆ ಕರ್ನಾಟಕ ರಾಜ್ಯ ರಾಜ್ಯದವರು ಇರ್ತಕ್ಕಂತಹ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇಷ್ಟು ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದೆ ಮಕ್ಕಳೇ. ನೋಡಿ ಮಕ್ಕಳೇ, ಮೂಕನಿಗೆ ಬಾಯಿ ಬಂದಾಗ ಈ ಒಂದು ಕೃತಿಗೆ ದೇವರಾಜ ಬಹದ್ದೂರ್ ಪ್ರಶಸ್ತಿ, ಕಪ್ಪು ಕಾವ್ಯ ಕೃತಿಗೆ ನರಸಿಂಹಯ್ಯ ಪ್ರಶಸ್ತಿ ಪುರಸ್ಕಾರ, ಗೌರ್ಮೆಂಟ್ ಬ್ರಾಹ್ಮಣ ಈ ಕೃತಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇವತ್ತು ನಾವು ಓದ್ತಿರ್ತಕ್ಕಂತಹ ಮರಳಿ ಮನೆಗೆ ಕಾವ್ಯವನ್ನು ಅರವಿಂದ ಮಾಲಗತ್ತಿಯವರು ಬರೆದಿರ್ತಕ್ಕಂತಹ ವಿಶ್ವತೋಮುಖ ಹೂ ಬಲುಬಾರ ಅಂತಕ್ಕಂತಹ ಕೃತಿಯಿಂದ ಆರಿಸಿ ನಿಮಗೆ ಈ ಮರಳಿ ಮನೆಗೆ ಎಂಬ ಪದ್ಯ ಭಾಗವನ್ನ ನಿಮಗೆ ನೀಡಲಾಗಿದೆ. ಇಷ್ಟು ಈ ಕವಿ ಪರಿಚಯವನ್ನ ನೀವು ತಿಳ್ಕೋಬೇಕಾಗುತ್ತೆ. ಗಮನಿಸಿ ಮಕ್ಕಳೇ, ಅರವಿಂದ ಮಾಲಗತ್ತಿಯವರು ಕ್ರಿಸ್ತಶಕ 1956ರಲ್ಲಿ ಬಿಜಾಪುರ ಜಿಲ್ಲೆಯ ಅಥವಾ ಈಗಿನ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದಲ್ಲಿ ಜನಿಸಿದಂತವರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಇವರು ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸಂಶೋಧನೆ ಮತ್ತು ವೈಚಾರಿಕ ಪ್ರಬಂಧಗಳನ್ನ ರಚಿಸಿರ್ತಕ್ಕಂತಹ ಈ ಕವಿ ಅನೇಕ ಕವನ ಸಂಕಲನಗಳು, ಕಥಾ ಸಂಕಲನಗಳು, ಕಾದಂಬರಿಗಳು, ಆತ್ಮಕಥೆಗಳು ಜೊತೆಗೆ ವಿಮರ್ಶಾ ಕೃತಿಗಳನ್ನು ಬರೆದು ಅನೇಕ ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಮೂಕನಿಗೆ ಬಾಯಿ ಬಂದಾಗ ಎಂಬ ಕೃತಿಗೆ ದೇವರಾಜ ಬಹದ್ದೂರ್ ಪ್ರಶಸ್ತಿ, ಕಪ್ಪು ಕಾವ್ಯ ಕೃತಿಗೆ ನರಸಿಂಹಯ್ಯ ಪುರಸ್ಕಾರ, ಗೌರ್ಮೆಂಟ್ ಬ್ರಾಹ್ಮಣ ಎಂಬ ಕೃತಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಇನ್ನು ಮುಂತಾದ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದೆ ಮಕ್ಕಳು. ಇವತ್ತು ನಾವು ಓದ್ತಿರ್ತಕ್ಕಂತಹ ಮರಳಿ ಮನೆಗೆ ಕಾವ್ಯ ಭಾಗವನ್ನ ವಿಶ್ವತೋಮುಖ ಹೂ ಬಲುಬಾರ ಎಂಬ ಕೃತಿಯಿಂದ ಆರಿಸಿ ನಿಮಗೆ ನೀಡಲಾಗಿದೆ. ಇಷ್ಟು ವಿಚಾರ ಮಕ್ಕಳೇ ಈ ಕವಿಯ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ. ಈ ಒಂದು
ಅರವಿಂದ ಮಾಲಗತ್ತಿಯವರ ಕವಿ ಕಾವ್ಯ ವಿಚಾರ ನಿಮಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ ಅಂತಕ್ಕಂತಹ ಮಾತುಗಳನ್ನ ತಿಳ್ಕೊಳ್ಳೋದಕ್ಕೆ ನಿಮಗೆ ಒಂದೆರಡು ಮೂರು ಪ್ರಶ್ನೆಗಳನ್ನ ನಾನು ನಿಮಗೆ ಕೇಳ್ತಾ ಹೋಗ್ತೀನಿ ಮಕ್ಕಳೇ. ಅದಕ್ಕೆ ನೀವು ಉತ್ತರವನ್ನ ಹೇಳ್ತಾ ಹೋಗ್ತೀನಿ ಮಕ್ಕಳೇ. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಈ ಪುನರ್ಮನನದ ಪ್ರಶ್ನೆಗಳನ್ನ ನಿಮಗೆ ಹೇಳ್ತೀನಿ ಮಕ್ಕಳೇ. ಸರಿಯಾಗಿ ಅರ್ಥ ಮಾಡಿಕೊಂಡು ಉತ್ತರವನ್ನ ಕೊಡಿ. ಅರವಿಂದ ಮಾಲಗತ್ತಿಯವರು ಎಲ್ಲಿ ಜನಿಸಿದರು ಹೇಳಿ ಮಕ್ಕಳೇ? ಅರವಿಂದ ಮಾಲಗತ್ತಿಯವರು ಎಲ್ಲಿ ಜನಿಸಿದರೆ? ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದಲ್ಲಿ. ಗಾಡ್ ಅರ್ಥ ಆಗಿದೆಯಲ್ಲ? ಅರವಿಂದ ಮಾಲಗತ್ತಿಯವರು ಯಾವ ವಿಶ್ವವಿದ್ಯಾನಿಲಯದಿಂದ MA ಮತ್ತು PhD ಪದವಿಗಳನ್ನ ಪಡೆದರು ಹೇಳಿ? ಯಾವ ವಿಶ್ವವಿದ್ಯಾನಿಲಯ ಅವರಿಗೆ PhD ಪದವಿಯನ್ನು ಕೊಟ್ಟಿದೆ ಮತ್ತು MA ಪದವಿಯನ್ನು ಗಳಿಸಿದ್ದಾರೆ? ಹೇಳಿ. ಕರ್ನಾಟಕ ವಿಶ್ವವಿದ್ಯಾನಿಲಯ. ಯಾವ ವಿಶ್ವವಿದ್ಯಾನಿಲಯ? ಕರ್ನಾಟಕ ವಿಶ್ವವಿದ್ಯಾಲಯ. ವೆರಿ ಗುಡ್, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಇವರು ಸಂಶೋಧನೆ ಮತ್ತು ವೈಚಾರಿಕ ಲೇಖನಗಳನ್ನ ಬರೆದು ಪ್ರಸಿದ್ಧಿಯನ್ನ ಹೊಂದಿರತಕ್ಕಂತಹ ಕವಿ ಅಂತ ನಿಮಗೆ ಹೇಳಿದ್ದೀನಿ. ಇವರೊಂದು ಕಾದಂಬರಿಯನ್ನ ಬರೆದಿದ್ದಾರೆ ಅಂತ ಹೇಳಿದೆ ಮಕ್ಕಳೇ. ಯಾವುದು ಆ ಕಾದಂಬರಿ? ಹೇಳಿ. ಕಾರ್ಯ ಎಂಬ ಕಾದಂಬರಿಯನ್ನ ಬರೆದಿದ್ದಾರೆ. ಅದರ ಜೊತೆಗೆ ಇವರು ಆತ್ಮಕಥನವನ್ನು ಬರೆದಿದ್ದಾರೆ ಮಕ್ಕಳು. ಅರವಿಂದ ಮಾಲಗತ್ತಿಯವರ ಆತ್ಮಕಥನ ಯಾವುದು? ಯಾವುದು? ಕಾರ್ಯ. ಯಾವುದು ಹೇಳಿದ್ರು? ಕಾರ್ಯ ಎಂಬ ಕಾದಂಬರಿ ಬರೆದಿದ್ದಾರೆ. ಒಂದು ಆತ್ಮಕಥನವನ್ನ ಬರೆದಿದ್ದಾರೆ ಅಂತ ಹೇಳಿದೆ ಮತ್ತೆ. ಯಾವುದು? ಗೌರ್ಮೆಂಟ್ ಬ್ರಾಹ್ಮಣ. ಯಾವುದು? ಗೌರ್ಮೆಂಟ್ ಬ್ರಾಹ್ಮಣ. ವೆರಿ ಗುಡ್. ಇವಿಗೆ ಒಂದು ಕಾವ್ಯಕ್ಕೆ ನರಸಿಂಹಯ್ಯ ಪುರಸ್ಕಾರ ಸಿಕ್ಕಿದೆ ಅಂತ ಹೇಳಿದೆ ಮಕ್ಕಳು. ಯಾವ ಒಂದು ಕೃತಿಗೆ ಇವರಿಗೆ ನರಸಿಂಹಯ್ಯ ಪುರಸ್ಕಾರ ಸಿಕ್ಕಿದೆ ಹೇಳಿ ಮಕ್ಕಳೇ? ನೆನಪಲ್ಲಿ ಬರ್ತಾ ಇದೆಯಲ್ಲ? ಯಾವ್ದೋ ಒಂದು ಕ್ಲೂ ಕೊಡ್ತೀನಿ, ಬೆಳಕಾದ್ಮೇಲೆ ಬರೋದು. ಕಪ್ಪು ಕಾವ್ಯ. ಯಾವ್ದು ಹೇಳಿ? ಕತ್ತಲ. ಕಪ್ಪು ಕಾವ್ಯ. ಈ ಅವರು ಬರೆದಿರ್ತಕ್ಕಂತಹ ಗೌರ್ಮೆಂಟ್ ಬ್ರಾಹ್ಮಣ ಈ ಒಂದು ಆತ್ಮಕಥೆಗೆ ಈ ಒಂದು ಪ್ರಶಸ್ತಿ ಸಿಕ್ಕಿದೆ. ನೆನಪಿಸ್ಕೊಳ್ಳಿ, ನಮ್ಮ ಕರ್ನಾಟಕ ರಾಜ್ಯ ನೀಡ್ತಕ್ಕಂತಹ ಒಂದು ಪ್ರಶಸ್ತಿ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇಷ್ಟು ವಿಚಾರಗಳನ್ನು ಚೆನ್ನಾಗಿ ನೆನಪಲ್ಲಿದೆ ಅಲ್ವಾ? ವೆರಿ ಗುಡ್. ಹಾಗಾಗಿ ಇವತ್ತು ನಾವು ತಿಳ್ಕೊತಿರ್ತಕ್ಕಂತಹ ಪದ್ಯ ಮರಳಿ ಮನೆಗೆ ಈ ಕಾವ್ಯವನ್ನ ಅಥವಾ ಈ ಕೃತಿಯನ್ನ ಯಾವ ಕವನ ಸಂಕಲನದಿಂದ ಆರಿಸಿ ನಿಮಗೆ ಕೊಡಲಾಗಿದೆ? ಹೇಳಿ. ವಿಶ್ವತೋಮುಖ ಕು ಬಲುಬಾರ. ಅರ್ಥ ಆಗಿದೆ ಅಲ್ವಾ? ಇಷ್ಟು ವಿಚಾರವನ್ನು ನೀವು ಚೆನ್ನಾಗಿ ತಿಳ್ಕೋಬೇಕು ಮಕ್ಕಳೇ. ಕವಿ ಕಾವ್ಯ ಪರಿಚಯವನ್ನ ಕೇಳಿದಾಗ 3 ಅಂಕಗಳಿಗೆ ನೀಡ್ತಾರೆ ಪ್ರಶ್ನೆಗಳನ್ನ. ಇವರ ಒಂದು ಕವಿ ಕಾವ್ಯ ಪರಿಚಯವು ಕೂಡ ಮುಖ್ಯ ಆಗಿರೋದ್ರಿಂದ ನೀವು ಈ ಕವಿಯ ಒಂದು ಪರಿಚಯದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಪದ್ಯ ಭಾಗದ ಆಶಯ ಭಾವವನ್ನು ತಿಳ್ಕೊಳ್ಳೋಣ. ಅರವಿಂದ ಮಾಲಗತ್ತಿಯವರು ಪ್ರಾಧ್ಯಾಪಕರಾಗಿ, ಸಾಹಿತಿಯಾಗಿ ದಲಿತ ಸಂವೇದನೆ ಮತ್ತು ಅನುಭವವನ್ನು ಅತ್ಯಂತ ಸೂಕ್ಷ್ಮವಾಗಿ ದಾಖಲಿಸುವವರು. ಸಮಕಾಲೀನವಾದ ಜಾಗತಿಕ, ರಾಷ್ಟ್ರೀಯ ಹಾಗೂ ಸಾಂಸ್ಕೃತಿಕ ವಿದ್ಯಮಾನಗಳಿಗೆ ಅತ್ಯಂತ ತೀವ್ರವಾಗಿ ಸ್ಪಂದಿಸಿ ಎಲ್ಲಾ ಸಂದರ್ಭಗಳಲ್ಲಿಯೂ ಆಧುನಿಕವಾದ
ಜನಪರವಾದ ನಿಲುವುಗಳು ತೆಗೆದುಕೊಂಡು ಮತ್ತು ಇವೆಲ್ಲವನ್ನು ಕವಿತೆಗಳ ಒಡಲಿನಲ್ಲಿಯೇ ಅಳವಡಿಸಿಕೊಂಡ ಅಪರೂಪದ ಕವಿಗಳಲ್ಲಿ ಮಾಲಗತ್ತಿಯವರು ಒಬ್ಬರು. ಇವರ ಮರಳಿ ಮನೆಗೆ ಕವನವು ಇಂದಿನ ಪ್ರಕ್ಷುಬ್ಧ ಸ್ಥಿತಿಗೆ ಬುದ್ಧನ ಆಗಮನದ ಪ್ರಸ್ತುತತೆಯನ್ನು ಸಮರ್ಥವಾಗಿ ಅಭಿವ್ಯಕ್ತಿಸುತ್ತದೆ. ಇಂದಿನ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಲು ಬುದ್ಧನ ಬೆಳಕು ನಮಗೆ ಅವಶ್ಯಕ. ಬುದ್ಧನು ಸತ್ಯ, ಶಾಂತಿ, ಕರುಣೆಯ ಬೆಳಕು. ನಾವು ದಿವ್ಯವಾದ ಜಗತ್ತಿನ ಭವ್ಯವಾದ ಮನುಜರಾಗಿ ಬದುಕಬೇಕಾಗಿದೆ. ಬದುಕಬೇಕಾದರೆ ಬುದ್ಧನ ಉಪದೇಶ ಅನುಸರಿಸುವುದು ಬಹುಮುಖ್ಯವಾಗಿದೆ. ನಾವೆಲ್ಲರೂ ಜಾತಿಯ ಸೀಮೆಯಾಚೆ ಬಂದು ಧರ್ಮದ ಗಡಿಯಾಚೆ ನಿಂತು ಲಿಂಗಭೇದ ಮಾಡದೆ ಮೇಲು ಕೀಳು ಮನೋಭಾವನೆಯನ್ನು ತೊರೆದು ಬಾಳಿ ಬದುಕಲು ನಮ್ಮ ನಡೆ ಬುದ್ಧನ ಕಡೆಗೆ ಇರಬೇಕು. ನಮ್ಮ ನುಡಿಯು ಬುದ್ಧನ ನುಡಿಯಾಗಬೇಕು. ಅದಕ್ಕೆ ಬುದ್ಧನು ನಮ್ಮ ಮನಕ್ಕೆ ಮರಳಿ ಬರಬೇಕು ಎಂಬುದು ಈ ಕವನದ ಆಶಯವಾಗಿದೆ. ಮಕ್ಕಳೇ, ಅರವಿಂದ ಮಾಲಗತ್ತಿಯವರು ಪ್ರಾಧ್ಯಾಪಕರು. ನಿಮಗಾಗಲೇ ಹೇಳಿದೆ, ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಈ ಸಾಹಿತಿಯಾಗಿರ್ತಕ್ಕಂತಹ ಇವರು ದಲಿತ ಸಂವೇದನೆ ಮತ್ತು ಅನುಭವವನ್ನು ಅತ್ಯಂತ ಸೂಕ್ಷ್ಮವಾಗಿ ದಾಖಲಿಸುವವರು. ಏಕೆಂದ್ರೆ ಇವರು ಒಬ್ಬ ದಲಿತ ವ್ಯಕ್ತಿಯಾಗಿರೋದ್ರಿಂದ, ಆ ಒಂದು ಜನಾಂಗದಲ್ಲಿ ಹುಟ್ಟಿರೋದ್ರಿಂದ ಅದರ ಅನುಭವವನ್ನ ಅನುಭವಿಸಿ ಅವುಗಳ ಸೂಕ್ಷ್ಮತೆಯನ್ನ ನಿಮಗೆ ದಾಖಲೆಯ ಮೂಲಕ, ಅಂದ್ರೆ ಬರವಣಿಗೆಯ ಮೂಲಕ ದಾಖಲಿಸ್ತಾರೆ. ಇವತ್ತಿನ ಸಮಕಾಲೀನ ಜಾಗತಿಕ ಜಗತ್ತಿನಲ್ಲಿ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಅಲ್ಲ, ಬರೀ ರಾಷ್ಟ್ರೀಯ, ನಮ್ಮ ದೇಶದ ಮತ್ತು ಸಂಸ್ಕೃತಿಯ ವಿದ್ಯಮಾನಗಳು, ಇವತ್ತಿನ ಒಂದು ನಮ್ಮ ಭಾರತೀಯ ಸಂಸ್ಕೃತಿ ಜೊತೆಗೆ ನಮ್ಮ ಭಾರತದಲ್ಲಿರ್ತಕ್ಕಂತಹ ಸಾಂಸ್ಕೃತಿಕ ವಿದ್ಯಮಾನಗಳಿಗೆ ಅತ್ಯಂತ ತೀವ್ರವಾಗಿ ಸ್ಪಂದಿಸಿದಂತಹ ವ್ಯಕ್ತಿ ಅರವಿಂದ ಮಾಲಗತ್ತಿಯವರು. ಎಲ್ಲಾ ಸಂದರ್ಭದಲ್ಲಿ ಆಧುನಿಕವಾದ ಜನಪರ ನಿಲುವುಗಳನ್ನು ತೆಗೆದುಕೊಂಡಂತಹ ವ್ಯಕ್ತಿ. ಜೊತೆಗೆ ಇವೆಲ್ಲವನ್ನ ಆಧುನಿಕ ಜನಪರ ನಿಲುವುಗಳನ್ನ ಈ ಕವಿತೆಗಳ ಜೊತೆಯಲ್ಲಿ, ಕವಿತೆಗಳ ಒಡಲಿನಲ್ಲಿ ಅಳವಡಿಸಿಕೊಂಡ ಅಪರೂಪದ ಕವಿ. ಅಂದ್ರೆ ನಮ್ಮ ಜೀವನದೊಳಗಡೆ ಬಂದಂತಹ ಎಲ್ಲವನ್ನ ತಾವು ತಮ್ಮ ಕಾವ್ಯದ ಒಳಗಡೆ ಅಳವಡಿಸಿಕೊಂಡಿದ್ದಾರೆ. ಮತ್ತು ಅಂತಹ ಅನೇಕ ಜನ ಕವಿಗಳಲ್ಲಿ ಈ ಅರವಿಂದ ಮಾಲಗತ್ತಿಯವರು ಕೂಡ ಒಬ್ಬರಾಗಿದ್ದಾರೆ. ಇವರ ಇವತ್ತು ನಾವು ಓದ್ತಿರ್ತಕ್ಕಂತಹ ಮರಳಿ ಮನೆಗೆ ಕವನವು ಇಂದಿನ ಪ್ರಕ್ಷುಬ್ಧ ಸ್ಥಿತಿಗೆ ಬುದ್ಧನ ಆಗಮನದ ಪ್ರಸ್ತುತತೆಯನ್ನ ಸಮರ್ಥವಾಗಿ ಅಭಿವ್ಯಕ್ತಿಸುತ್ತದೆ ಮಕ್ಕಳೇ. ಏಕೆಂದ್ರೆ ಇವತ್ತು ನಮ್ಮ ದೇಶಗಳಲ್ಲಿ ಯಾವ ರೀತಿಯಾಗಿ ಸುಳ್ಳು, ದಗ, ವಂಚನೆ, ಮೋಸ, ಕೊಲೆ, ಜಾತಿ, ಮೇಲು ಕೀಳು ಎಲ್ಲವುಗಳಿಂದ ತಾಂಡವಾಡ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಇಂದಿನ ಒಂದು ಸ್ಥಿತಿಗೆ, ಇಂದಿನ ಒಂದು ಪರಿಸರಕ್ಕೆ, ಸಂಸ್ಕೃತಿಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಬುದ್ಧ. ಹಾಗಾಗಿ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಬೇಕಾಗಿದೆ. ನಮ್ಮಲ್ಲೆಲ್ಲ ತುಳುಕಾಡ್ತಾ ಇದೆ ಮಕ್ಕಳ ಅಜ್ಞಾನ ಎಂಬುದು. ಅದನ್ನ ಹೋಗಲಾಡಿಸಲು ಬುದ್ಧನ ಬೆಳಕು ಬೇಕಾಗಿದೆ. ಅಜ್ಞಾನದ ಕತ್ತಲೆಯನ್ನು ಓಡಿಸಲಿಕ್ಕೆ ಯಾರ ಒಂದು ಬೆಳಕು ಬೇಕಾಗಿದೆ? ಬುದ್ಧನ ಬೆಳಕು ಬೇಕಾಗ್ತಾ ಇರುತ್ತೆ. ಬುದ್ಧನು ಸತ್ಯ, ಶಾಂತಿ ಮತ್ತು ಕರುಣೆಯ ಬೆಳಕು. ಅವನಲ್ಲಿದ್ದಂಥದ್ದೇ ಈ ಬೆಳಕುಗಳು ಮಕ್ಕಳೇ. ಸತ್ಯ ಇತ್ತು ಅವನಲ್ಲಿ, ಶಾಂತಿ ಇತ್ತು, ಜೊತೆಗೆ ಅದರಲ್ಲಿ ಕರುಣೆ ಅಂತಕ್ಕಂತಹ ಒಂದು ವ್ಯಕ್ತಿತ್ವ ಇತ್ತು. ಆ ಬೆಳಕನ್ನ ನಮ್ಮ ಮೇಲೆ ಹರಿಸಿ ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನದ ಕತ್ತಲೆಯಿಂದ ಏನ್ ಮಾಡಬೇಕಾಗಿದೆ? ಹೊರ ಹಾಕಬೇಕಾಗಿದೆ. ನಾವು
ದಿವ್ಯವಾದ ಜಗತ್ತಿನ ಭವ್ಯವಾದ ಮನುಜರಾಗಿ ಬದುಕಬೇಕಾದರೆ ಬುದ್ಧನ ಉಪದೇಶ ಅನುಸರಿಸುವುದು ಬಹುಮುಖ್ಯವಾಗಿದೆ. ಬುದ್ಧನ ಉಪದೇಶವನ್ನ, ಬುದ್ಧನ ಒಂದು ಉಪದೇಶಗಳ ಅನುಕರಣೆಯನ್ನ ಮಾಡಬೇಕಾದಂತಹ ಸ್ಥಿತಿ ಎದುರಾಗಿದೆ ಮಕ್ಕಳೇ. ನಾವೆಲ್ಲರೂ ಜಾತಿ ಅಂತಕ್ಕಂತಹ ಒಂದು ಸೀಮೆಯನ್ನ ಆಚೆಗೆ ಬಂದು ಧರ್ಮದ ಗಡಿ ಆಚೆಗೆ ನಿಂತ್ಕೊಂಡು ಲಿಂಗ ಭೇದ ಮಾಡದೆ, ಮೇಲು ಕೀಳು ಮಾಡದೆ ಮನೋಭಾವವನ್ನು ತೊರೆದು ಬಾಳಿ ಬದುಕಲು ನಮ್ಮ ನಡೆ ಬುದ್ಧನ ಕಡೆ ಇರಬೇಕು. ನಮ್ಮ ನುಡಿ ಬುದ್ಧನ ನುಡಿಯಾಗಬೇಕು. ಇದಕ್ಕೆ ಬುದ್ಧ ನಮ್ಮ ಮನೆಗೆ ಮನಕ್ಕೆ ಮರಳಿ ಬರಬೇಕು ಅಂತಕ್ಕಂಥದ್ದು ಈ ಕವನದಲ್ಲಿ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂತಹ ಅಂಶ ಮಕ್ಕಳೇ.